Hello guys, welcome to my channel, that is Chemistry Club. And we are in the last videos we are studying we are dealing with the topic called as general organic chemistry ಬಗ್ಗೆ ಡೀಲ್ ಮಾಡ್ತಾ ಇದ್ವಿ. ಸೊ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ಡೀಲ್ ಮಾಡ್ತಾ ಇದ್ವಿ. ಅದರಲ್ಲಿ ಮೇನ್ ಆಗಿ ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಡಿ ಅಬೌಟ್ ಮೀಸೋಮೆರಿಕ್ ಎಫೆಕ್ಟ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಮೀಸೋಮೆರಿಕ್ ಎಫೆಕ್ಟಲ್ಲಿ ಐ ಆಮ್ ಕಂಪ್ಲೀಟೆಡ್ ಲೈಕ್ ಪ್ಲಸ್ ಎಮ್ ಎಫೆಕ್ಟ್ ಅಂದರೆ ಏನು, ಅದರ ಅಪ್ಲಿಕೇಶನ್ಸ್ ಏನು, ಆ್ಯಂಡ್ ಮೈನಸ್ ಎಮ್ ಎಫೆಕ್ಟ್ ಅಂದರೆ ಏನು, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪ್ಲಸ್ ಎಮ್ ಆ್ಯಂಡ್ ಮೈನಸ್ ಎಮ್ ಎಫೆಕ್ಟ್. ಆ್ಯಂಡ್ ಒನ್ ಎಫೆಕ್ಟ್ ಈಸ್ ರಿಮೈನಿಂಗ್, ಲಾಸ್ಟ್ ಕ್ಲಾಸ್ ಹೇಳೋದ್ರಲ್ಲಿ ಮರ್ತಿದ್ದೆ ಸ್ವಲ್ಪ, ಸಾರಿ ಫಾರ್ ದ್ಯಾಟ್. ಸೊ another one application of that particular overall mesomeric effect like both plus m of plus m and minus m ಇವೆರಡರದ್ದು ಸೇರಿ ಏನು ಮಾಡ್ತಂದರೆ ಒಂದು ಲೈಕ್ ಅಪ್ಲಿಕೇಶನ್ ಇದೆ, that is called as a stability of intermediates. Actually we are going to study about the intermediates antandre intermediates. These are unstable compounds. So ಈ ಒಂದು ಇಂಟರ್ಮೀಡಿಯೇಟ್ ಸ್ಟೆಬಿಲಿಟಿನ ಡಿಸೈಡ್ ಮಾಡೋದು ಯಾವ ಡಿಸೈಡ್ ಮಾಡ್ತಂದ್ರೆ ಪ್ಲಸ್ ಎಮ್ ಆ್ಯಂಡ್ ಮೈನಸ್ ಎಮ್ ಎಫೆಕ್ಟ್ ಡಿಸೈಡ್ ಮಾಡ್ತದೆ. ಯಾವ್ಯಾವ ಸ್ಟಡಿ ಮಾಡ್ತೀವಿ? ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ ಕಾರ್ಬೋಕ್ಯಾಟೈನ್ ತೊಗೋಬೋದು. ಲೈಕ್ ಸೆಕೆಂಡ್ ಬಂದುಬಿಟ್ಟು ಕಾರ್ಬ್ ಆನೈನ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಸ್ಟೆಬಿಲಿಟಿ ಆಫ್ ಕಾರ್ಬ್ ಆನೈನ್. ಆ್ಯಂಡ್ ಥರ್ಡ್ ಸಿ ಬಂದುಬಿಟ್ಟು ಏನಪ್ಪ ಅಂದರೆ ರ್ಯಾಡಿಕಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ರ್ಯಾಡಿಕಲ್ ಸ್ಟೆಬಿಲಿಟಿ ಬಗ್ಗೆ ಮಾಡ್ತಾರೆ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ ತ್ರೀ ಥಿಂಗ್ಸ್. ಸೊ ಫಸ್ಟ್ ಲೆಟ್ ಅಸ್ write this general structure of this particular things. Like this is a carbocation, and second one is this is a carb anion, and third is that this is a free radicals. By seeing these structures we can say that this is a particularly carbocation is a electron deficient ಅಂತ ಹೇಳ್ಬೋದಲ್ಲ. This is electron deficient and it is electron rich ಇದೆ ರೀ. This is an electron deficient ಇದೆ. So this is 6 electron species ಅಂತ ಕರಿತೀವಿ. See these two electrons and these two electrons, total 6 electron present ಇದಾವೆ. So it is called as electron deficient. And here 8 electron present ಇದಾವೆ, ಅದಕ್ಕೋಸ್ಕರ electron rich ಅಂತ ಕರಿತೀವಿ. 7 electron ಅಂತ ಇದಾವೆ, ಅದಕ್ಕೋಸ್ಕರ ಮಾಡ್ತಾರೆ. This is called as electron deficient. So what is the effect of plus m effect? What is the effect of plus m on this particular intermediate stability ಅಂತಂದರೆ, see if plus m group ಏನು ಮಾಡ್ತಾರೆ, plus m are electron donating ಗ್ರೂಪ್ಸ್ ಅಂತ ಕರಿತೀವಿ. ಪ್ಲಸ್ ಎಮ್ ಎಫೆಕ್ಟ್ ಅಂದ್ರೆ ಏನು, ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವೆ. ಎಲೆಕ್ಟ್ರಾನ್ ಡೊನೇಟ್ ಅಂತಂದ್ರೆ ಏನು, ಈ ಒಂದು ಕಾರ್ಬೋಕೆಟನಿಗೆ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಎಲೆಕ್ಟ್ರಾನ್ ಬೇಕು. ಸೊ ಪ್ಲಸ್ ಎಮ್ ಎಫೆಕ್ಟ್ ಇನ್ಕ್ರೀಸಸ್ ಸ್ಟೆಬಿಲಿಟಿ of carbocation, and this plus m effect decreases stability of carbon anion. So and increases the stability, this plus m effect increases the stability of this free radical. ಈ ಥರ ಏನು ಮಾಡ್ತಾರೆ, ಪ್ಲಸ್ ಎಮ್ ಎಫೆಕ್ಟ್ ಏನು ಮಾಡ್ತಾರೆ, ಈ ಥರ ಒಂದು ಸ್ಟೇಬಲ್ ಮಾಡ್ತಾ ಹೋಗ್ತದೆ. ಅಂದರೆ ಕಾರ್ಬೋಕೆಟನ್ ಇತ್ತಪ್ಪ ಅಂದರೆ ಏನು ಮಾಡ್ತಾರೆ, ಎಲೆಕ್ಟ್ರಾನ್ ಡೊನೇಟ್ ಮಾಡಿ, ಪ್ಲಸ್ ಎಮ್ ಎಫೆಕ್ಟ್ ಗ್ರೂಪ್ ಏನು ಮಾಡ್ತಾರೆ, ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಮಾಡ್ತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಅ ಸ್ಟೇಬಲ್ ಆಫ್ ದ ಕಾರ್ಬೋಕೆಟನ್. ಇಟ್ ಈಸ್ ಮೇಕಿಂಗ್ ಅನ್ಸ್ಟೇಬಲ್ ಟು ದ ಕಾರ್ಬಾನನ್. ಅಂದರೆ ಸ್ಟೆಬಿಲಿಟಿ ಡಿಕ್ರೀಸ್ ಮಾಡ್ತದೆ ಇಲ್ಲಿ ಕಾರ್ಬಾನನ್ ಕೇಸಲ್ಲಿ. ಇನ್ನು ಫ್ರೀ ರ್ಯಾಡಿಕಲ್ ಕೇಸಲ್ಲಿ ಏನು ಮಾಡ್ತಾರೆ, ಇಟ್ ಇನ್ಕ್ರೀಸಸ್ ದ ಸ್ಟೆಬಿಲಿಟಿ ಆಫ್ ದ ಫ್ರೀ ರ್ಯಾಡಿಕಲ್ಸ್, ಪ್ಲಸ್ ಎಮ್ ಎಫೆಕ್ಟ್ ಗ್ರೂಪ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೈನಸ್ ಎಮ್ ಎಫೆಕ್ಟ್ ಗ್ರೂಪ್, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ. So what are the effects of these electron withdrawing groups on the carbocation? See, first of all electron deficient ಇದೆ, ಮತ್ತೆ electron withdrawing group ಅಂದರೆ ಎಲೆಕ್ಟ್ರಾನ್ ವಿತ್ಡ್ರಾ ಮಾಡೋಕೆ ಹೋದರೆ ಫಸ್ಟ್ ನನ್ನ ಹತ್ರ ಎಲೆಕ್ಟ್ರಾನ್ ಇಲ್ಲ ಅಂತಂದರೆ, ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ ಕಡಿಮೆ ಆಗ್ತಾವಲ್ಲ, ಅದಕ್ಕೋಸ್ಕರ ಇಟ್ ಡಿಕ್ರೀಸಸ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್. ಮೈನಸ್ ಎಮ್ ಎಫೆಕ್ಟ್ ಆಗ್ತಕ್ಕಂಥ ಒಂದು ಗ್ರೂಪ್ ಏನು ಮಾಡ್ತಾರೆ, ಡಿಕ್ರೀಸ್ ಮಾಡ್ತಾರೆ, ಸ್ಟೆಬಿಲಿಟಿನ ಡಿಕ್ರೀಸ್ ಮಾಡ್ತಾವೆ ಯಾವುದು ಕಾರ್ಬೋಕ್ಯಾಟೈನ್ ಮೇಲೆ. ಇದು ಎಲೆಕ್ಟ್ರಾನ್ ರಿಚ್ ಇದೆ ಅಂತಂದರೆ
ಇಟ್ ಈಸ್ ಗೋಯಿಂಗ್ ಟು ಸಮ್ ವಾಟ್ ಸ್ಟೇಬಲ್ ಮಾಡ್ತದೆ. ಅಂದರೆ ಎಲೆಕ್ಟ್ರಾನ್ ರಿಚ್ ಇದೆಯಲ್ಲ, ಆ ಒಂದು ಎಲೆಕ್ಟ್ರಾನ್ ಡೆನ್ಸಿಟಿ ತನ್ನ ಕಡೆಗೆ ಏನು ಮಾಡ್ತಾರೆ, ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಅದಕ್ಕೋಸ್ಕರ ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಮೇಕ್ ಸ್ಟೇಬಲ್ ಟು ದಿಸ್ ಕಾರ್ಬನ್, ಇನ್ಕ್ರೀಸಸ್ stability of carbanion, and here it also decreases stability of free radical. So overall ಹೇಳೋದಾದ್ರೆ so this plus M effect groups increases stability of carbocation and free radicals, and minus M groups decreases stability of this particular things, and this plus M effect decreases stability of carbanion, but minus M effect groups are increases stability of carbanion. So this is a main important thing, this we have to very important concept. So this is about mesomeric applications of overall mesomeric effect ಅಂತ ಹೇಳ್ಬೋದು. So today we are going to start a new concept, that is inductive effect. The next effect, electronic effect, is called as a inductive effect. So what is this inductive effect? Very interesting topic and very important topic for general organic chemistry. So even the inductive effect alli we are going to see again plus I effect and minus I effect. Plus I effect and minus I effect anta kariತೀವಿ. So we will discuss one by one. See, first of all we have to know about what is inductive effect. What is inductive effect? Inductive effect andre, see, for example, with example I will going to explain this inductive effect. A general example, carbon, and this is a group, okay, this is any functional group or any group. So see, what is inductive effect means, this particular group either it may withdraw electron from this carbon molecule or donate electron to this carbon molecule, to this carbon skeleton. So the whole inductive effect depends upon I effect, depends upon electronegativity, which is denoted by this symbol. Electronegativity depend ಆಗ್ತದೆ. Suppose ಈ ಒಂದು ಕೇಸಲ್ಲಿ ನೋಡಿದರೆ, this ಕೇಸಲ್ಲಿ ನೋಡಿದರೆ, if the electronegativity of that group is greater ittu antandre, then carbon, electronegativity of carbon, then it shows a minus I effect. Yakantandre, see, this group, if electronegativity of this group is more, then it withdraws the electron density and makes the carbon as a partially positive atom, and this carbon is getting partially positive, so this is also applying the inductive effect on this particular carbon, and it is also getting partially positive charge. Same process will continue, and it is also getting partially positive charge, less portion. The inductive effect is it is distance dependent. It is a distance dependent or distance sensitive ಅಂತ ಕರಿತೀವಿ, distance dependent. So ಏನಂದರೆ this group, the most inductive effect ಯಾವ ಒಂದು ಕಾರ್ಬನ್ ಮೇಲೆ ಅಪ್ಲೈ ಆಗ್ತಿದೆ ಅಂತಂದರೆ, ದಿಸ್ ಕಾರ್ಬನ್, ಫಸ್ಟ್ ಕಾರ್ಬನ್ ಮೇಲೆ ಏನು ಮಾಡ್ತಾರೆ, ಮೋಸ್ಟ್ ಇಂಡಕ್ಟಿವ್ ಎಫೆಕ್ಟ್ ಮಾಡ್ತಾ ಅಪ್ಲೈ ಆಗ್ತಿದೆ, ದೆನ್ ಸೆಕೆಂಡ್ ಕಾರ್ಬನ್ ಆ್ಯಂಡ್ ದೆನ್ ಥರ್ಡ್ ಕಾರ್ಬನ್, ಬಿಕಾಸ್ ಇಟ್ ಈಸ್ ಅ ಡಿಸ್ಟೆನ್ಸ್ ಡಿಪೆಂಡೆಂಟ್ ಏನು ಮಾಡ್ತಾರೆ. ಸೊ ದಿಸ್ ಕಾರ್ಬನ್ is having a more inductive effect on this particular carbon. This group will applying more inductive effect on this particular first carbon, then second, then third. This is about a minus effect. Idenappa andre minus effect andre, if the electronegativity of the group is greater than the carbon skeleton, then it is showing a minus effect. If second case, if the electronegativity of a group is less than the particular carbon, then it is a plus I effect. ಅಂತಂದರೆ this group will donate electron density towards a
carbon and increase the electronegativity or increases the electron density on this particular carbon, and it will get partially negative charge and it will get partially positive charge. I hope this what is inductive effect is clear for you. So we will continue with the inductive effect. So ಏನು ಬರ್ತದಪ್ಪ ಅಂದರೆ ನೋಡಿ, then continuing with the inductive effect. So first of all we'll start with the plus I effect. We'll start with the plus I effect. There are some groups which shows the inductive effect. I will make it as a group like alkyl group. First we will study about alkyl groups, and then we are going to study about anionic groups, and then we are going to study about then less electronegative groups. Then lastly we are going to study about isotopes ಬಗ್ಗೆ ಸ್ಟಡಿ ಮಾಡೋಣ. ಲೈಕ್ ಅಲ್ಕಲ್ ಗ್ರೂಪ್ಸ್ ಅಂತಂದರೆ ಏನು ಬರ್ತಾವೆ ರೀ, CH3 ಆಗಿರ್ಬೋದು, ಇಥೈಲ್ ಆಗಿರ್ಬೋದು, ಎಕ್ಸೆಟ್ರಾ. ದೆನ್ ಆ್ಯನಿಕ್ ಗ್ರೂಪ್ಸ್ ಅಂತಂದರೆ ಇಟ್ ವಿಲ್ ಕಮ್ ಅರೌಂಡ್ NH ಮೈನಸ್ ಆಗಿರ್ಬೋದು, ಲೈಕ್ CH2 ಮೈನಸ್ ಆಗಿರ್ಬೋದು, ದೆನ್ ಇಟ್ ವಿಲ್ ಕಮ್ CO ಮೈನಸ್ ಆಗಿರ್ಬೋದು, ದೆನ್ O ಮೈನಸ್ ಆಗಿರ್ಬೋದು. ದೀಸ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ಸ್ ಅಂತಂದರೆ ಲೆಸ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ಸ್ ಅಂತಂದರೆ SiMe3, ದೆನ್ ಮ್ಯಾಗ್ನೀಷಿಯಮ್ Me2 ಆಗಿರ್ಬೋದು. ಈ ಥರ ಏನು ಮಾಡ್ತಾರೆ, ಇವು ಒಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್. ದೀಸ್ ಆರ್ ದಿ ಸಿಲಿಕಾನ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಆರ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಶೋಯಿಂಗ್ ಗ್ರೂಪ್ಸ್. ಆ್ಯಂಡ್ ಐಸೋಟೋಪ್ಸ್ ಅಂತ ಬಂದರೆ ಡ್ಯೂಟೀರಿಯಮ್ ಆಗಿರ್ಬೋದು, ಟ್ರಿಶಿಯಮ್ ಆಗಿರ್ಬೋದು. ದೀಸ್ ಗ್ರೂಪ್ಸ್ ಆರ್ ಶೋಯಿಂಗ್ ಅ ಪ್ಲಸ್ I effect. ಸೊ ಕ್ವಶನ್ ಈಸ್ ದ್ಯಾಟ್ ಇನ್ ಆಲ್ ದ ಅಬೋವ್ ಗ್ರೂಪ್ಸ್, ಈ ಅಷ್ಟು ಗ್ರೂಪ್ಸಲ್ಲಿ ಯಾವುದು ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ತೋರಿಸ್ತದ? ಓಕೆನಾ, ಡೌಟ್ ಬಂದೇ ಬರ್ತದೆ ರೀ. ಯಾಕಂದರೆ ಪ್ಲಸ್ ಐ ಎಫೆಕ್ಟ್ ನಾನು ಇಷ್ಟು ಗ್ರೂಪ್ ಬರ್ತೀನಿ, ಇವಿಷ್ಟು ಗ್ರೂಪ್ ಪ್ಲಸ್ ಐ ಎಫೆಕ್ಟ್ ತೋರಿಸ್ತಾ ಅಂತ ಬರೆದ್ರೆ ವಿಚ್ ಗ್ರೂಪ್ಸ್ ಆರ್ ಶೋಯಿಂಗ್ ಅ ಮೋಸ್ಟ್ ಪ್ಲಸ್ ಐ ಎಫೆಕ್ಟ್ ಆ್ಯಂಡ್ ವಿಚ್ ಗ್ರೂಪ್ ಆರ್ ಶೋಯಿಂಗ್ ಅ ಲೀಸ್ಟ್ ಪ್ಲಸ್ ಐ ಎಫೆಕ್ಟ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಸಿ ಸೊ ಪ್ಲಸ್ ಐ ಎಫೆಕ್ಟ್, ಫಸ್ಟ್ ಆಫ್ ಆಲ್ ಪ್ಲಸ್ ಐ ಎಫೆಕ್ಟ್ ಅಂತಂದರೆ ಇಟ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಇರಬೇಕು ಅಂತಂದರೆ ದಿಸ್ ಪ್ಲಸ್ ಐ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು electron donating tendency. ಪ್ಲಸ್ ಐ ಎಫೆಕ್ಟ್ ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಏನು ಮಾಡ್ತದೆ, ಇನ್ಕ್ರೀಸ್ ಆಗ್ತದೆ. ಟೆಂಡೆನ್ಸಿ ಇನ್ಕ್ರೀಸಸ್ which is inversely proportional to electronegativity. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇತ್ತಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದೇ ಒಂದು ಎಫೆಕ್ಟು. ಪ್ಲಸ್ ಐ ಎಫೆಕ್ಟ್ ಅಂದ್ರೇನು, ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ. ಸಪೋಸ್ ಪ್ಲಸ್ ಐ ಎಫೆಕ್ಟ್ ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಇನ್ಕ್ರೀಸ್ ಆಗ್ತದೆ. ಅಂದರೆ ಯಾವ ಗ್ರೂಪಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರ್ತದೆ ನೋಡ್ರಿ, ಅದರಲ್ಲಿ ಏನು ಮಾಡ್ತಾರೆ, ಪ್ಲಸ್ ಐ ಎಫೆಕ್ಟು ಜಾಸ್ತಿ ಇರ್ತದೆ. ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತದೆ, ಜಾಸ್ತಿ ಇರ್ತದೆ. ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಇತ್ತಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಕೂಡ ಏನು ಮಾಡ್ತದೆ, ಜಾಸ್ತಿ ಇರ್ತಾ ಹೋಗ್ತದೆ. ದಟ್ ಈಸ್ ಅ ಸಿಂಪಲ್ ಥಿಂಗ್ ಅಬೌಟ್ ದ ಪ್ಲಸ್ ಐ ಎಫೆಕ್ಟ್. ಸೊ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾಗ, ಲೈಕ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪರ್ಟಿಕ್ಯುಲರ್ ಥಿಂಗ್ ಲೈಕ್ CH2 minus and NH minus and O minus and COO minus. ಇವು ನಾಲ್ಕರಲ್ಲಿ when we arrange in the order of particular this plus I effect order arrange ಮಾಡಿದಪ್ಪ ಅಂದರೆ this carbon which is having a less electronegativity, so which is showing most plus I effect, and then NH and then O minus and then COO minus, C1 CO minus ಏನು ಮಾಡ್ತಾರೆ, this is the order of plus I effect. ಪ್ಲಸ್ ಐ ಎಫೆಕ್ಟ್ ಇಂದು ಆರ್ಡರ್ ಏನು ಮಾಡ್ತದೆ ರೀ, ಈ ಥರ ನಮಗೆ ಕಂಡು ಬರ್ತದೆ. ದಿಸ್ ಈಸ್ ದ ಆರ್ಡರ್ ಆಫ್ ಪ್ಲಸ್ ಐ ಎಫೆಕ್ಟ್. ಐ ಹೋಪ್ ಅಪ್ ಟು ಹಿಯರ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಡೌಟ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಲೈಕ್ ದೆನ್ ಐಸೋಟೋಪ್ಸ್ ಬಗ್ಗೆ ಮಾತಾಡೋಣ. ಐಸೋಟೋಪ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾವೆ. ಐಸೋಟೋಪ್ಸ್ ನೋಡಿದಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಬಾಂಡ್ ಲೆಂತ್ ಬಗ್ಗೆ ಡೀಲ್ ಮಾಡೋಣ. ಬಾಂಡ್ ಲೆಂತ್ ಅಂದರೆ ಏನು ರೀ, ಸಪೋಸ್ ಫಾರ್ ಎಕ್ಸಾಂಪಲ್ CH bond and CD bond, deuterium bond and C tritium bond. The size of hydrogen less, deuterium more, tritium most. ಸೊ ಈ ಥರ ಒಂದು ಬಾಂಡ್ ಲೆಂತ್ ಬಂದಾಗ ಸಪೋಸ್ ಇದನ್ನು A ಅಂದ್ಕೊಂಡ್ರೆ, B ಅಂದ್ಕೊಂಡ್ರೆ, C ಅಂದ್ಕೊಂಡ್ರೆ, ದ ಬಾಂಡ್ ಲೆಂತ್ ಈಸ್ A less than B less
C is most. This is a bond length. Am I right? Sorry, it is wrong. So bond length is wait a minute, because of the size I made a mistake here. So A is a more bond length and B then C. Yakantandre hydrogen is a small atom, carbon atom, deuterium is a simple somewhat large atom, tritium is somewhat more large atom. So bond length between this carbon and tritium is less than deuterium than this one. ಈ ಒಂದು ಬಾಂಡ್ ಲೆಂತ್ ಕಡಿಮೆ ಇರ್ತದೆ. ಸೊ ಈ ಒಂದು ಬಾಂಡ್ ಲೆಂತ್ ಆರ್ಡರ್ ನೋಡಿದ್ರೆ ಎ ದ ಬಾಂಡ್ ಲೆಂತ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, this is more, this is less and this is least. So I am already told that plus I effect is distance dependent. Distance dependent ಅಂತ ಹೇಳಿದೆ, distance dependent ಅಂತ ಹೇಳಿದೆ. ಸೊ ಪ್ಲಸ್ ಐ ಎಫೆಕ್ಟ್ ಡಿಸ್ಟೆನ್ಸ್ ಡಿಪೆಂಡೆಂಟ್ ಅಂತಂದರೆ ಸಿ ದ ಬಾಂಡ್ ಲೆಂತ್ ಈಸ್ ಎ ಬಿ ಸಿ ಅಂತಂದರೆ ದಿಸ್ ಸಪೋಸ್ ಈ ಟ್ರಿಷಿಯಮ್ನಾದ್ರು ದಿಸ್ ಟ್ರಿಷಿಯಮ್ ಮತ್ತು ಈ ಒಂದು ಕಾರ್ಬನ್ ಮಧ್ಯೆ ಬಾಂಡ್ ಲೆಂತ್ ಏನು ಮಾಡ್ತಾರೆ ಭಾಳ ಕಡಿಮೆ ಇದೆ ಅಂತಂದರೆ ದಿಸ್ ಟ್ರಿಷಿಯಮ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದಲ್ಲ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಅ ಲೀಸ್ಟ್ ಬಾಂಡ್ ಲೆಂತ್. ಸೊ ದಿಸ್ ಟ್ರಿಷಿಯಮ್ ವಿಲ್ ಆ್ಯಡ್ ಎಫೆಕ್ಟ್ ಪ್ಲಸ್ ಐ ಎಫೆಕ್ಟ್ ಆನ್ ದಿಸ್ ಕಾರ್ಬನ್ ಮೋರ್. ಅಂದರೆ ಸಿ ಈಸ್ ಹ್ಯಾವಿಂಗ್ ಮೋರ್ ಪ್ಲಸ್ ಐ ಎಫೆಕ್ಟ್ ದೆನ್ ಬಿ ಆ್ಯಂಡ್ ದೆನ್ ಎ ಡ್ಯೂ ಟು ಬಾಂಡ್ ಲೆಂತ್ ಆರ್ಡರ್ ಆ್ಯಂಡ್ ಡ್ಯೂ ಟು ದ ಪ್ಲಸ್ ಐ ಎಫೆಕ್ಟ್ ಈಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಈ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾರೆ ಐಸೋಟೋಪ್ಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಐ ಹೋಪ್ ಅಪ್ ಟು ಹಿಯರ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಡೌಟ್ಸ್. ಸೊ I'll continue with the next. Next coming to this one, this is bond length is completed and overall order ನೋಡೋದಾದರೆ ಇವಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ. ಲೈಕ್ ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಸಿಸ್ಟಮ್ ಆಗ್ತದೆ. ಅಂದರೆ ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಇತ್ತಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿಗಳು ಜಾಸ್ತಿ ಇದೆ, ಎಲೆಕ್ಟ್ರಾನ್ ನೆಗೆಟಿವ್ ಮೇಲೆ ಡಿಪೆಂಡ್ ಆಗಿದೆ ಅಂತ ತಿಳ್ಕೊತೀವಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಡಿಪೆಂಡ್ ಆಗಿದೆ ಅಂತ ತಿಳ್ಕೊತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಐಸೋಟೋಪ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಐಸೋಟೋಪ್ಸಲ್ಲಿ ಯಾವ ಥರ ಚೇಂಜ್ ಆಯಿತು, ಪ್ಲಸ್ ಐ ಎಫೆಕ್ಟ್ ಯಾವ ರೀತಿ ವೇರಿಯೇಷನ್ ಆಯಿತು ಅಂತ ತಿಳ್ಕೊತೀವಿ. ಸೊ ಓವರಾಲ್ ಆಗಿ ಮಾತಾಡೋದಾದರೆ ವೆನ್ ವಿ ಟಾಕ್ ಅಬೌಟ್ ಓವರಾಲ್ ದೆನ್ ಸಿ ಸಪೋಸ್ ಇವಾಗ ಓವರಾಲ್ ಒಂದು ಆರ್ಡರ್ ಬರೆದಾದರೆ ಐ ವಿಲ್ ರೈಟ್ ಒನ್ ಆರ್ಡರ್, ಓವರಾಲ್ ಆರ್ಡರ್ ಆಫ್ ಪ್ಲಸ್ ಐ ಎಫೆಕ್ಟ್ ಬರೆದಾದರೆ ಸೊ ಓವರಾಲ್ ಆರ್ಡರ್ ಆನ್ ದ ಬೇಸ್ ಆಫ್ ದಿಸ್ ಒನ್ ಈ ಒಂದು ಎಲ್ಲ ಗ್ರೂಪ್ಸಲ್ಲಿ ವಿಚ್ ಈಸ್ ಹ್ಯಾವಿಂಗ್ ಅ ಮೋಸ್ಟ್ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಅ ಲೀಸ್ಟ್ ಪ್ಲಸ್ ಐ ಎಫೆಕ್ಟ್ ಅನ್ನೋದು ಇಲ್ಲಿ ಮಾಡ್ತೀನಿ. ಒಂದು ಓವರಾಲ್ ಆರ್ಡರ್ ಬರಿತಾ ಹೋಗ್ತೀನಿ. ಲೈಕ್ CH2 ಫಸ್ಟ್ ಟೆಂಡೆನ್ಸಿ which is showing more which is showing more plus I effect. Then coming to the NH minus, then coming to O minus ಆಗಿರ್ಬೋದು. Then coming to CO minus, then coming to MgR, then silicon Me3, then CMe3 ಥ್ರೈಸ್ ಆಗಿರ್ಬೋದು. ನೆಕ್ಸ್ಟ್ CMe3 ಟ್ವೈಸ್ ಆಗಿರ್ಬೋದು. ಸಾರಿ ನಾಟ್ ದಿಸ್ ಇಸ್ ಓಕೆ ಸಾರಿ ವೇಟ್ ಅ ಮಿನಿಟ್. Me2, then we are having CME, then we are having Me group, then we are having tritium, then we are having deuterium, then we are having hydrogen. This is the overall order. See, because first of all ಏನು ಮಾಡಬೇಕು, ಎಲೆಕ್ಟ್ರೋನೆಗೆಟಿವ್ ನೋಡ್ಕೊರಿ. ಎಲೆಕ್ಟ್ರೋನೆಗೆಟಿವ್ ನೋಡ್ಕೊಂಡಾಗ ಸಿ ದಿಸ್ ಕಾರ್ಬನ್ ಈಸ್ ಹ್ಯಾವಿಂಗ್ ಲೆಸ್ ಎಲೆಕ್ಟ್ರೋನೆಗೆಟಿವ್, ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಇದೆ. ಅದಕ್ಕೋಸ್ಕರ ಮಾಡ್ತದೆ ದಿಸ್ ನೆಗೆಟಿವ್ ಚಾರ್ಜು ಈಸಿಯಾಗಿ ಏನು ಮಾಡ್ತದೆ ನೆಗೆಟಿವ್ ಚಾರ್ಜ್ ಡೊನೇಟ್ ಮಾಡ್ತದೆ. ಸೊ ಇಟ್ ಈಸ್ ಹ್ಯಾವಿಂಗ್ ಅ ಮೋಸ್ಟ್ ಪ್ಲಸ್ ಐ ಎಫೆಕ್ಟ್ ದೆನ್ ದಿಸ್ ನೈಟ್ರೋಜನ್, ದೆನ್ ಆಕ್ಸಿಜನ್, ದೆನ್ ದಿಸ್ ಕಾರ್ಬಾಕ್ಸಿಲೇಟ್ ಅಯೋನ್, ದೆನ್ Mg. ದೀಸ್ ಆರ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಟಮ್ಸ್. ಇವೇನಂದರೆ ಎಲೆಕ್ಟ್ರೋನೆಗೆಟಿವ್ ಅಟಮ್ಸು ಸ್ವಲ್ಪ ಲೀಸ್ಟ್ ಆಗಿರ್ತವೆ, ಲೆಸ್ ಎಲೆಕ್ಟ್ರೋನೆಗೆಟಿವ್ ಅಟಮ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಒಂದು ಕೆಪಾಸಿಟಿ ಇದು ಕೂಡ. ಸೊ ದಿಸ್ ಈಸ್ ಕಮಿಂಗ್ ಟು ದಿಸ್ ನೆಕ್ಸ್ಟ್ ಮಿಥೈಲ್. This is like this Me. These methyl groups are also showing a electron donating tendency ತೋರಿಸ್ತವ. ಅದಕ್ಕೋಸ್ಕರ it is a this is also showing a plus I effect. Then this is a more and this is less and this is less than this methyl group and tritium, then deuterium and this hydrogen. This is all about the plus I effect. ಸಿ ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತಾರೆ, ಈ ಥರ ಏನು ಮಾಡ್ತಾರೆ, ನಾವು ಪ್ಲಸ್ ಐ ಎಫೆಕ್ಟ್ನ ಸ್ಟಡಿ ಮಾಡ್ತೀವಿ. ಯಾವ ರೀತಿ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ ಪ್ಲಸ್ ಐ ಎಫೆಕ್ಟ್ನ, ಸಪೋಸ್ ಯಾವ ರೀತಿ ರಿಯಾಕ್ಷನಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಪ್ಲಸ್ ಐ ಎಫೆಕ್ಟ್ ಅಂತಂದರೆ
we'll see, all we are studying in a general organic chemistry, we are going to apply these general organic chemistry ideas in a reaction mechanism ಅಲ್ಲಿ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಅಂದರೆ we are using this inductive effect and we are using this mesomeric effect and we are using a hyperconjugation effect, ಎಲ್ಲ ಒಂದು ಎಫೆಕ್ಟ್ಸ್ನ ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ನ ಯೂಸ್ ಮಾಡ್ಕೊತೀವಿ ಏನಂದರೆ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ. ಆಫ್ಟರ್ ದಿಸ್ ಪ್ಲಸ್ ಮೈನಸ್ ಎಫೆಕ್ಟ್ ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ದಿಸ್, ಹೌ ವಿ ಆರ್ ಗೋಯಿಂಗ್ ಟು ಯೂಸ್ these general organic chemistry base on the reaction mechanism. After completion of minus I effect, I will going to give some idea, basic idea. Plus first we are going to study about a minus I effect. Minus I effect ಬಗ್ಗೆ ಸ್ಟಡಿ ಮಾಡೋಣ. ಸೊ ಮೈನಸ್ ಐ ಎಫೆಕ್ಟ್ ಅಂತಂದ್ರೆ ಐ ಆಮ್ ಆಲ್ರೆಡಿ ಸೇಡ್ ದಟ್ ಮೈನಸ್ ಐ ಎಫೆಕ್ಟ್ ಅಂತಂದ್ರೆ ಕಾರ್ಬನ್ 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 ಕಾರ್ಬನ್, ದಿಸ್ ಇಸ್ ಗ್ರೂಪ್, this group the electronegativity of this group is more than the electronegativity of the carbon. ಈ ಒಂದು ಎಲೆಕ್ಟ್ರೋನೆಗಟಿವಿಟಿ ಜಾಸ್ತಿ ಇರೋ ಕಾರಣ ಏನು ಮಾಡ್ತಾರೆ, this group withdraws the electron density from this, so it is getting a partially positive charge and this is also getting partially positive charge and this is also getting partially positive charge, less partial. ಈ ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡ್ತಾರೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿಗಿನ ಜಾಸ್ತಿ, ಇಲ್ಲಿ ಕಡಿಮೆ, ಸಾರಿ ಇಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಜಾಸ್ತಿ ಇದೆ ಎಲೆಕ್ಟ್ರಾನ್ ಡೆನ್ಸಿಟಿ ಇದು ಕಂಪೇರ್ ಮಾಡಿದಾಗ, means this group showing minus I effect more on this carbon. Okay, this is having a minus partially negative charge. ಈ ಥರ ಮಾಡ್ತಾ ಮೈನಸ್ ಐ ಎಫೆಕ್ಟ್, ಇಟ್ which withdraws the electron density from this carbon and then this. ಸೊ ಈ ಥರ ಮಾಡ್ತಾ ಮೈನಸ್ ಐ ಎಫೆಕ್ಟು ಅಪ್ಲೈ ಮಾಡ್ತಾ ಹೋಗ್ತದೆ. ಸೊ ಇವಾಗ ನಾವು ಫಸ್ಟ್ ಪಾಯಿಂಟ್ ಏನು ಬರಿಬೋದು ಅಂತಂದರೆ, ಲೈಕ್ ಮೈನಸ್ ಐ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರೋನೆಗಟಿವಿಟಿ ಬರಿಬೋದು ರೀ. ಎಲೆಕ್ಟ್ರೋನೆಗಟಿವಿಟಿ ಅಂತ ಬರಿಬೋದು, ಎಷ್ಟು ಜಾಸ್ತಿ ಎಲೆಕ್ಟ್ರೋನೆಗಟಿವಿಟಿ ಇರ್ತದೋ ಅಷ್ಟು ಜಾಸ್ತಿ ಏನು ಮಾಡ್ತದ ಮೈನಸ್ ಐ ಎಫೆಕ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ದಿಸ್ ಇಸ್ ದ ಫಸ್ಟ್ ಕೇಸ್. ಓಕೆ, ದಿಸ್ ಇಸ್ ದ ಫಸ್ಟ್ ಕೇಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಇದು ಏನು ಮಾಡ್ತಾರೆ, ಮೈನಸ್ ಐ ಎಫೆಕ್ಟ್ ಮೇಲೆ ಎಲೆಕ್ಟ್ರೋನೆಗಟಿವಿಟಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂತ ಹೇಳಿ ಮಾಡಿ ಸ್ಟಡಿ ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ there are some groups, ಇದರಲ್ಲಿ ಕೂಡ ಮಾಡ್ತಾರೆ, there are some groups like first of all we are going to study about neutral groups ಅಂದರೆ ಯಾವ, ಹ್ಯಾಲೋಜನ್ಸ್ ಕಾಮನ್ ಆಗಿ ಮಾಡ್ತೀವಿ, halogens which are showing a minus effect, more minus effect, like fluorine which is a most electronegative atom, so it is showing a minus effect more than chlorine, then bromine, then iodine ತೋರಿಸ್ತದೆ. ಸೊ ಲೈಕ್ ದಿಸ್ ಏನು ಮಾಡ್ತಾರೆ, ನ್ಯೂಟ್ರಲ್ ಗ್ರೂಪ್ಸ್ ಏನು ಮಾಡ್ತಾರೆ, ಈ ಥರ ಇದು ಒಂದಿರ್ತದೆ, ಲೈಕ್ ಮೈನಸ್ ಎಫೆಕ್ಟ್ ತೋರಿಸಿರೋದು. ಸೆಕೆಂಡ್ ಬರೋದಾದರೆ ಲೈಕ್ ಓಲಿಫಿನ್ ಕಾಂಪೌಂಡ್ಸ್, ಓಲಿಫಿನಿಕ್ ಗ್ರೂಪ್ಸ್ ಆಗಿರ್ಬೋದು. ಓಲಿಫಿನಿಕ್ ಗ್ರೂಪ್ಸ್ ಅಂತಂದರೆ ಅಲ್ಕಿನ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಓಲಿಫಿನಿಕ್ ಗ್ರೂಪ್ಸ್ ಅಂದರೆ ಏನು ರೀ, ಸಪೋಸ್ ಈ ಫಾರ್ ಎಕ್ಸಾಂಪಲ್ ದ ಕಾರ್ಬನ್ ಸಪೋಸ್ ದಿಸ್ CH3, this then CH2 ತಗೋರಿ, then CH2. So this system, this carbon is sp3, this carbon is sp2 and this carbon is sp carbon. You all know that. So we have to know that, see, the percentage of S character is directly proportional to electronegativity. Percentage of S character is directly proportional to S electronegativity. Means the percentage of S character here is that 50%, and the percentage of S character here is that how much, that is around 33%, and here it is that 25%. 25% means it is a most electronegative. Electronegativity is more increases, ಇಲ್ಲಿ electronegativity ಕಡಿಮೆ ಇದೆ, electronegativity is present but less, and it is electronegativity less. So on the basis of these two we are getting that ಇವೇ ಮಾಡ್ತವೆ electronegative groups ಆಗಿರ್ತವೆ. So we can say that olefinic carbon ಅಲ್ಲಿ we can say that CSP carbon is showing a minus I effect more than CSP2 ಬಗ್ಗೆ ತೋರಿಸ್ತಾ ಅಂತ ಹೇಳ್ಬೋದು. So this is a case. Suppose ಒಂದು ಆರ್ಡರ್ ಬರೆಯೋದಾದರೆ, suppose if I wrote on order, then it will become like this, means alkyne shows a more plus I effect, this is minus I effect, alkyne, then phenyl, then alkene. Why? Alkyne is a sp, so it is a more electronegative ಇದೆ. ಬಟ್ ಫಿನೈಲ್ ಅಲ್ಲಿ ಏನು ಮಾಡ್ತಂದ್ರೆ, ಫಿನೈಲ್ ಅಲ್ಲಿ ನೋಡಿದ್ರೆ ಲೈಕ್ ದಿಸ್ ಫಿನೈಲ್ ರಿಂಗ್ ಅಲ್ಲಿ ನೋಡಿದ್ರೆ 1 sp2 carbon, 2 sp2 carbon, 3 sp2 carbon, this is a 4th sp2 carbon, this is a 5th sp2 carbon, and this is a 6th sp2 carbon. So there are 6 sp2 carbon, 6 sp2
ಕಾರ್ಬನ್ ಇರೋ ಕಾರಣ ಏನು ಮಾಡ್ತದೆ, ದಿಸ್ ಈಸ್ ಹ್ಯಾವಿಂಗ್ ಮೋರ್ ಮೈನಸ್ ಎಫೆಕ್ಟ್. ಆ್ಯಂಡ್ ದೆನ್ ಅಲ್ಕಿನ್, ಸಿಂಪಲ್ ಅಲ್ಕಿನ್ ಏನು ಮಾಡ್ತಂದ್ರೆ ದೆನ್ ಇಟ್ ಈಸ್ ಆಲ್ಸೋ ಶೋಯಿಂಗ್ ಮೈನಸ್ ಐ ಎಫೆಕ್ಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ನೋಡಿದ್ರೆ ವಿಲ್ ಗೋಯಿಂಗ್ ಟು ಸಿ ಅಬೌಟ್ what is that, then third we are going to see plus charge, more plus charge containing groups, more plus charge containing groups. There are some groups which are containing more plus charge. See, suppose ಏನಪ್ಪ ಅಂದರೆ ಕೇಸ್ ಏನಪ್ಪ ಅಂದರೆ, suppose anyone n plus ಅನ್ಕೊಂಡ್ರೆ, see this if the nitrogen is containing plus charge means it is electron deficient, right? electron deficient ಅಲ್ಲ, ಅಂದರೆ it needs electron density, so it will apply minus I effect, show minus I effect show ಮಾಡ್ತದ್ರಿ. ಸೊ ಈ ಥರ which is having a more plus charge, they are showing a more I effect ಶೋ ಮಾಡ್ತಾ ಹೋಗ್ತಾವೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಆರ್ಡರ್ ಬರೆಯೋದಾದರೆ, ಲೈಕ್ ಫಾರ್ ಎಕ್ಸಾಂಪಲ್ ದಿಸ್ ಈಸ್ NR3 ಪ್ಲಸ್ ವಿಚ್ ಈಸ್ ಶೋಯಿಂಗ್ ಮೋರ್, ಆ್ಯಂಡ್ ದೆನ್ NO2 ದಿಸ್ ಈಸ್ ಅ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಶೋ ಮಾಡ್ತದೆ. ಸೊ ದೆನ್ ವಿ ಆರ್ ಗೋಯಿಂಗ್ ಟು ರೈಟ್ ಫಾರ್ NF2 then this NH2 this is a partial negative charge. ಇಲ್ಲಿ ಏನು ಮಾಡ್ತಾ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ, partial positive iron, because it is not electronegative atom, so it is not showing any electronegative nature, and it is not showing any minus I effect. So it is ಏನು ಮಾಡ್ತಾರೆ ಇಲ್ಲಿ partially negative charge ಇರ್ತದೆ. ಸೊ it is the least minus I effect, most minus I effect, then this is less than this, and then NF2 is less again from the NO2. So this is a more plus charge. So we can say that if more plus charge present on a group, then it is showing minus I effect ನ ಭಾಳ ಶೋ ಮಾಡ್ತದೆ ಅಂತಂದೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು ಇಲ್ಲಿಂದ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ವೇಟ್ ಅ ಮಿನಿಟ್, ಸ್ಲೈಡ್ ಚೇಂಜ್. ಓಕೆ, ದಿಸ್ ಈಸ್ ಅಬೌಟ್ ಮೈನಸ್ ಐ ಎಫೆಕ್ಟ್. ಏನು ಮಾಡ್ತಾರೆ ಮೈನಸ್ ಐ ಎಫೆಕ್ಟ್ನ ಏನು ಮಾಡ್ತಾರೆ ಈ ಥರ ಸ್ಟಡಿ ಮಾಡಿದ್ವಿ. ಅಪ್ ಟು ಹಿಯರ್ ಐ ಹೋಪ್ ದಟ್ ಯು ಆಲ್ ಕ್ಲಿಯರ್ ವಿತ್ ದ ಆಲ್ ಕಾನ್ಸೆಪ್ಟ್ ವಾಟ್ ಐ ಟಾಟ್ ಅಪ್ ಟು ನಾವು. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಇಲ್ಲೇ ಮಾಡ್ತಂದರೆ there is a one particular case, like same case as it is in plus m effect ಅಲ್ಲಿ ಸ್ಟಡಿ ಮಾಡಿದ್ವಿ. ಪ್ಲಸ್ ಎಮ್ ಎಫೆಕ್ಟ್ ಅಲ್ಲಿ ದಟ್ ಈಸ್ OH versus OMe ಅಂತ ಸ್ಟಡಿ ಮಾಡಿದ್ವಿ. the same case we are going to deal again with again in this minus I effect also, minus I effect, that is OH versus OMe. ಈ ಒಂದು OH ಮತ್ತು ಈ ಒಂದು OMe ಮಧ್ಯೆ which is showing a more minus I effect ಎಲ್ಲಿ ಜಾಸ್ತಿ ತೋರಿಸ್ತದ ಅಂತೇಳಿ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಲೈಕ್ ಐ ಆಮ್ ಆಲ್ಸೋ ರೈಟಿಂಗ್ ದಟ್ ಕಾರ್ಬನ್ OH, ದೆನ್ ಕಾರ್ಬನ್ OH OMe ಅಂತ ತಿಳ್ಕೊರಿ, OCH3 ಅಂತ ತಿಳ್ಕೊರಿ, ಮಿಥೈಲ್ ಗ್ರೂಪ್ ಅಂತ ತಿಳ್ಕೊರಿ. ಸೊ ಸಿ ಐ ಆಮ್ ಆಲ್ರೆಡಿ ಸೇಡ್ ದಟ್ 3 ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ರೀ. ಒಂದು, ಪರ್ಸೆಂಟೇಜ್ ಆಫ್ S ಕ್ಯಾರೆಕ್ಟರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ದೆನ್ the percentage of S character is also directly proportional to bond angle, and the percentage of S character this is all. okay, ಇವೆರಡು ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಸೊ the percentage of S character is directly proportional to electronegativity. percentage of S character ಜಾಸ್ತಿ ಇತ್ತಪ್ಪ ಅಂದರೆ electronegativity ಜಾಸ್ತಿ ಇರ್ತದೆ, percentage of S character ಜಾಸ್ತಿ ಇತ್ತಪ್ಪ ಅಂದರೆ ಬಾಂಡ್ ಆ್ಯಂಗಲ್ ಏನು ಮಾಡ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ we can say that here in this case the methyl is a bulky group, and this part is also bulky group, these two due to bulkiness they are going to show repulsion show ಮಾಡ್ತವೆ. So due to this repulsion, the bond angle between this will increase, bond angle theta will increase. If bond angle increases, if bond angle increases, then automatically S character also increases. S character increase ಆಗ್ತದೆ. S character increases ಆತಪ್ಪ ಅಂದರೆ then electronegativity is also increases. If I will write here, if bond angle theta increases, then
percentage of S character increases. Due to percentage of S character increases, the electronegativity is also going to increases. If electronegativity increases, then automatically minus I effect increase ಆಗ್ತದೆ ಅಂತಂದರೆ ಇನ್ ದೀಸ್ ಟೂ ಕೇಸಸ್ OH ಆ್ಯಂಡ್ OMe ಕೇಸಸ್ ಈ ಒಂದು OMe ಮಾಡ್ತಂದರೆ ಮೋರ್ ಮೈನಸ್ ಐ ಎಫೆಕ್ಟ್ ಶೋ ಮಾಡ್ತದೆ ರೀ ಆ್ಯಂಡ್ ದಿಸ್ ಈಸ್ ಶೋಯಿಂಗ್ ಅ ಲೆಸ್ ಮೈನಸ್ ಐ ಎಫೆಕ್ಟ್. ಸೊ OMe ಮೈನಸ್ ಐ ಎಫೆಕ್ಟ್ ನೋಡಿದ್ರೆ OMe is the most minus eye effect and OH is the least minus eye effect. ಸೊ ಇದು minus eye effect ಇದು. ಸಪೋಸ್ ಇನ್ ದ ಕೇಸ್ ಆಫ್ ಪ್ಲಸ್ ಎಮ್ ಎಫೆಕ್ಟ್ ನೋಡಿದಾಗ ಏನು ಮಾಡ್ತಂದರೆ ನಮಗೇನಿತ್ತು ದಿಸ್ ಈಸ್ ಶೋಯಿಂಗ್ ಅ ಮೋಸ್ಟ್ ಪ್ಲಸ್ ಐ ಎಫೆಕ್ಟ್, ಪ್ಲಸ್ ಎಮ್ ಎಫೆಕ್ಟ್ ಏನು ಮಾಡ್ತೀವಿ ಇದು ಜಾಸ್ತಿ ತೋರಿಸಿತ್ತು. ಓಕೆ, ಇದು ಏನು ಮಾಡ್ತೀವಿ ಜಾಸ್ತಿ ತೋರಿಸಿತ್ತು OMeಕಿನ. ಸೊ ದಿಸ್ ಈಸ್ ದ ಕೇಸ್ ಕಾಲ್ಡ್ ಆಸ್ ದಟ್ ಈಸ್ OH ಆಲ್ಕೋಹಾಲ್ ಗ್ರೂಪ್ ಆ್ಯಂಡ್ ದಿಸ್ ಗ್ರೂಪ್ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು, ಮೈನಸ್ ಎಫೆಕ್ಟ್ ಎಲ್ಲಿ ಜಾಸ್ತಿ ಇರ್ತದೆ ಅನ್ನೋದು ಏನು ಮಾಡ್ತಂದರೆ ವಿ ಹ್ಯಾವ್ ಟು ಸ್ಟಡಿ ಇಟ್ ಹಿಯರ್. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್. Don't forget about this. And coming to next topic, that is how to determine, 1 minute, okay, in some cases, for example, like lastly, how to determine minus eye effect. Overall ಯಾವ ರೀತಿ ಚೆಕ್ ಮಾಡಬೇಕು ನಾವು minus eye effect ಅಂತಂದರೆ, ಫಸ್ಟ್ minus eye strength of minus eye effect minus eye strength ಯಾವ ರೀತಿ ಡಿಸೈಡ್ ಮಾಡ್ತಂದರೆ, ಫಸ್ಟ್ we are going to see check charge, then check naked group ಅಂದ್ರೆ ಏನು, naked group. Then third I will explain with example. Then like naked group ಅಂದ್ರೆ halogens ಬರುತ್ತೆ. Then check electronegativity or hybridization ನ ಸ್ಟಡಿ ಮಾಡ್ಕೊಂಡು ಏನು ಮಾಡ್ತಂದರೆ ನಾವೇನು ಮಾಡ್ಬೋದು, ಈ ಒಂದು ಮೈನಸ್ ಐ ಸ್ಟ್ರೆಂತ್ನ ಸ್ಟಡಿ ಮಾಡ್ಕೋಬೋದು. ಯಾವ ಥರ ನೋಡಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ಪರ್ಟಿಕ್ಯುಲರ್ ಥಿಂಗ್. ಸಿ ಫಸ್ಟ್ ಆಫ್ ಆಲ್ ಈ ಒಂದು ಹೈಬ್ರಿಡೈಜೇಷನ್ ಒಂದು ಚಾರ್ಟ್ ಇದೆ, ಅಂತ ಬರ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಹೈಬ್ರಿಡೇಷನ್, ಯಾವ ಒಂದು ಹೈಬ್ರಿಡೇಷನ್ ಇದ್ದರೆ ಮೈನಸ್ ಎಫೆಕ್ಟ್ ಜಾಸ್ತಿ ಆಗ್ತದೆ ಅಂದರೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಆನ್ ದ ಬೇಸ್ ಆಫ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಸೊ ಕಾರ್ಬನ್ ವಿತ್ sp3 hybridization, sorry this is 1 minute, carbon with sp3 hybridization is the least minus eye effect ತೋರಿಸೋದ್ರಿ. then sp2, then nitrogen with sp3, then carbon with sp, then nitrogen with sp2, then oxygen with sp3, then coming to nitrogen with sp, and then oxygen with sp2, then carbon with sp, then oxygen. ಸಿಂಪಲ್ ಆಕ್ಸಿಜನ್ ಏನು ಮಾಡ್ತಾಯಿದ್ರೆ ಈ ಥರ ಏನು ಮಾಡ್ತಾಯಿದ್ರೆ, ದಿಸ್ ಈಸ್ ಅ ಓವರಾಲ್ ಆರ್ಡರ್. ಹೈಬ್ರಿಡೇಷನ್ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಈ ಒಂದು ಆರ್ಡರ್ನ ಫಾಲೋ ಮಾಡಬೇಕು. ಕಾರ್ಬನ್ ವಿತ್ sp3 ವಿಚ್ ಈಸ್ ಹ್ಯಾವಿಂಗ್ ಮೈನಸ್ ಐ ಸ್ಟ್ರೆಂತ್ ಜಾಸ್ತಿ ಆದರೂ ಇರ್ತಪ್ಪ ಅಂದರೆ ಆಕ್ಸಿಜನ್ ಈಸ್ ಶೋಯಿಂಗ್ ಅ ಮೋಸ್ಟ್ ಮೈನಸ್ ಐ ಸ್ಟ್ರೆಂತ್. ವೆನ್ ವಿ ಹೈಬ್ರಿಡೇಷನ್ ಕಂಪೇರ್ ಮಾಡ್ತಿದ್ವಿ ಅಂದರೆ ಆಕ್ಸಿಜನ್ ಈಸ್ ಶೋಯಿಂಗ್ ಅ ಮೋಸ್ಟ್ ಮೈನಸ್ ಐ ಎಫೆಕ್ಟ್ ಆ್ಯಂಡ್ ಕಾರ್ಬನ್ ವಿತ್ sp3 ಹೈಬ್ರಿಡೇಷನ್ ಶೋಯಿಂಗ್ ಅ ಲೆಸ್ ಮೈನಸ್ ಐ ಎಫೆಕ್ಟ್ನ ಶೋ ಮಾಡ್ತದೆ. ಸೊ we will take an example. ಭಾಳ ಓದಿದ್ವಿ, ಎಕ್ಸಾಂಪಲ್ ಒಂದು ಮಾಡಿದ್ರೆ ಇಟ್ ಈಸ್ ಕ್ಲಿಯರ್. ಸೊ ಐ ವಿಲ್ ಟೇಕ್ an example like A, that is a CN group, and B which is showing OH, and C that is a OR group, and D showing minus effect. ಕ್ವಶನ್ ಏನಪ್ಪ ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹ್ಯಾವಿಂಗ್ ಅ ಮೋಸ್ಟ್ ಆರ್ ಅರೇಂಜ್ ದ ಆರ್ಡರ್ ಆಫ್ ಮೈನಸ್ ಎಫೆಕ್ಟ್ ಅಂತಂದರೆ, ಸಿ ಹಿಯರ್ ಏನಪ್ಪ ಅಂದರೆ minus effect arrange ಮಾಡ್ತಾ ಹೋದರೆ first we are going to take a CN, because this carbon if we write carbon like this, it is showing sp also, sp it is showing sp hybridization also, and with that this nitrogen is the electronegative atom, so it is also getting a partially positive charge ಮೇಲೆ. ಈ ಒಂದು ಚಾರ್ಜ್ ಏನು ಮಾಡ್ತಾ ಇದ್ರ ಮೇಲೆ ಇರ್ತದೆ, ಅದಕ್ಕೋಸ್ಕರ ಏನು ಮಾಡ್ತಾರೆ, A is the most minus effect apply ಮಾಡ್ತದ್ರಿ, so this, then coming to OH and OR, ಅದಕ್ಕಿಂತ ಮುಂಚೆ ಸಿ ವಾಟ್ ಟು ಫಾಲೋ, ಚೆಕ್ ಚಾರ್ಜ್. ಫಸ್ಟ್ ಚಾರ್ಜ್ ಚೆಕ್ ಮಾಡಿದ್ವಿ, ದೆನ್ ನೆಕೆಡ್ ಗ್ರೂಪ್ ಯಾವ ಅದಾವ ನೋಡ್ರಿ. ನೆಕೆಡ್ ಗ್ರೂಪ್ ಯಾವ ಅಂದರೆ ಲೈಕ್ ಹಿಯರ್ ದಿಸ್ ಈಸ್ ಅ ಫ್ಲೋರಿನ್ ವಿಚ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಲ್ಲ, ಸೊ ಇಟ್ ಈಸ್ ಅ ನೆಕೆಡ್ ಗ್ರೂಪ್. ಸೊ ಇದೇನು ಮಾಡ್ತಾರೆ, ನೆಕ್ಸ್ಟ್ ಇಟ್ ಈಸ್ ಅ ಡಿ, ದೆನ್
in this we are studied a simple case, ಒಂದು ಕೇಸ್ ಸ್ಟಡಿ ಮಾಡಿದ್ವಿ ನಾವು ಯಾವುದಪ್ಪ ಅಂದರೆ ದಿಸ್ ಈಸ್ ಒನ್. ಇದು ಏನು ಮಾಡ್ತಂದರೆ ದಿಸ್ OMe is showing a most minus effect compared to OH. ಅದಕ್ಕೋಸ್ಕರ ಏನು ಮಾಡ್ತಂದರೆ this OR is having a like C, it is a C minus effect more than B. This is a order, increasing order of the particular minus I effect. So ಈ ಕೇಸ್ ಸ್ಟಡಿ ಮಾಡಿದ್ವಲ್ಲ, ದಿಸ್ ಕೇಸ್ ಓಕೆ, ಈ ಒಂದು ಕೇಸ್ ಸ್ಟಡಿ ಮಾಡಿದ್ವಲ್ಲ, ಸಪೋಸ್ ಏನಾದರೂ ಈ ಕೇಸಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ದಿಸ್ ಒನ್, ಓಕೆ, SR, ಸಪೋಸ್ ಕಾರ್ಬನ್ SR ಆ್ಯಂಡ್ ಕಾರ್ಬನ್ SH. ಈ ಕೇಸಲ್ಲಿ ಈ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ದಿಸ್ ರಿಪಲ್ಷನ್ ಆಗ್ತಿರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ NBEPR ಅಂತ ಕರಿತೀವಿ, ನಾನ್ ಬಾಂಡೆಡ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. ಅಂತ ಕರಿತೀವಿ. ದಿಸ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ ಪೇರ್ ಇರ್ತಾವಲ್ಲ, ಇದರಲ್ಲಿರ್ತಂಥ ಎಲೆಕ್ಟ್ರಾನ್ ಪೇರ್ ಏನು ಮಾಡ್ತಂದರೆ ರಿಪಲ್ಷನ್ ಆಗಿ ಬಾಂಡ್ ಆಂಗಲ್ ಇನ್ಕ್ರೀಸ್ ಆಗ್ತಿದೆ. ಸೊ ವೈಲ್ ಕಮಿಂಗ್ ಟು ದಿಸ್ ಕೇಸ್, ಇಲ್ಲಿ ಏನು ಮಾಡ್ತದಪ್ಪ ಅಂದರೆ ದಿಸ್ ಈಸ್ ಆಲ್ಸೋ ಬಲ್ಕಿ, ಬಟ್ ದ ಬಾಂಡ್ ಆಂಗಲ್ ವಿಲ್ ನಾಟ್ ಇನ್ಕ್ರೀಸ್ ಹಿಯರ್ ಬಿಕಾಸ್ ಈ ಒಂದು ಎಸ್ ಏನಪ್ಪ ಅಂದರೆ ಇಟ್ ಈಸ್ ಅ ಥರ್ಡ್ ಪೀರಿಯಡ್ ಎಲಿಮೆಂಟ್ ಆಗಿರೋ ಕಾರಣ ಏನು ಮಾಡ್ತಾರೆ, ಇಟ್ ಈಸ್ ಆಲ್ಸೋ ಬಲ್ಕಿ ಇದೆ. ಈ ಒಂದು ಸಲ್ಫರ್ ಕೂಡ ಮಾಡ್ತಾ ಬಲ್ಕಿ ಇದೆಯಲ್ಲ, ಅದಕ್ಕೋಸ್ಕರ ಹಿಯರ್ NBEPR ಥಿಯರಿ ವಿಲ್ ನಾಟ್ ಡಾಮಿನೇಟ್. ಇಲ್ಲಿ ಏನು ಮಾಡಲ್ಲ, ಡಾಮಿನೇಟ್ ಆಗಂಗಿಲ್ಲ, ವಿಚ್ ಇಸ್ ನಾಟ್ ಗೋಯಿಂಗ್ ಟು ಡಾಮಿನೇಟ್ ಹಿಯರ್. ಸೊ ಮೈನಸ್ ಎಫೆಕ್ಟ್ ಏನು ಮಾಡ್ತಾರೆ, ಇಲ್ಲಿ ಜಾಸ್ತಿ ಇರೋದ, ಲೈಕ್ ದಿಸ್ ಈಸ್ A ಅಂದ್ಕೊಂಡ್ರೆ, ದಿಸ್ ಈಸ್ B ಅಂದ್ಕೊಂಡ್ರೆ, ವಿಚ್ ಈಸ್ B ಈಸ್ ಅ ಮೈನಸ್ ಎಫೆಕ್ಟ್ ವಿಚ್ ಈಸ್ ಶೋಯಿಂಗ್ ಅ ಮೋರ್ ಮೈನಸ್ ಎಫೆಕ್ಟ್ ದೆನ್ ದಿಸ್ ಒನ್. ಇದಕ್ಕಿಂತ ಏನು ಮಾಡ್ತಾ ಇದೆ, ಮೈನಸ್ ಎಫೆಕ್ಟು ಜಾಸ್ತಿ ಇರೋದು ಬಿಕಾಸ್ ಹಿಯರ್ ದ NBEPR ಥಿಯರಿ is not going to dominate because of the presence of this third period element. So this is all about a plus I and minus I effect. So I hope everyone will got everything, means you got information about, very good information about plus I and minus I effect. So thank you all. ಈ ಒಂದು ಕ್ಲಾಸಿಗೆ, ಈ ಒಂದು ವೀಡಿಯೋಸಲ್ಲಿ ಇದೇ ಲಾಸ್ಟ್ ಕಾನ್ಸೆಪ್ಟ್, ಲೈಕ್ ಪ್ಲಸ್ ಐ ಮೈನಸ್ ಎಫೆಕ್ಟ್ ಇಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಡಿಯೋಯಿಂದ ಬರ್ತೀನಿ, ಲೈಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಲೈಕ್ ಹೈಪರ್ ಕಾಂಜುಗೇಷನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಕಾಂಜುಗೇಷನ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಆಫ್ಟರ್ ದಿಸ್ GOC ವಿಲ್ ಮೂವ್ ಟು ದ ರಿಯಾಕ್ಷನ್ ಮೆಕ್ಯಾನಿಸಮ್, ಲೈಕ್ ಈ ಒಂದು ಪಾರ್ಟಿಗೆ ಮಾಡೋಣ, ಮೂವ್ ಆಗ್ತಾ ಹೋಗೋಣ. ಲೈಕ್ ಫಾರ್ ದ ಇಫ್ ಯು ಗಾಟ್ ಅ ವೆಲ್ ಇನ್ಫಾರ್ಮೇಷನ್, ವೆಲ್ ಕಾನ್ಸೆಪ್ಟ್ಸ್ from our videos, please subscribe my channel, that is Chemistry Club, and support me, like the videos and share the videos, and thank you everyone.